ಮಹಾಭಾರತ ರಾಮಾಯಣ ಭಾಗವತಾದಿ ಸಮಗ್ರವಾದಂತಹ ಎಲ್ಲ ಸನಾತನ ಧರ್ಮದ ರಕ್ಷಣೆಗಾಗಿ ಯಾವ ಶಾಸ್ತ್ರಗಳು ಒಕ್ಕೊರಳಿನಿಂದ ಬಹಳ ಸುಂದರವಾಗಿ ಸ್ಪಷ್ಟನೆಯನ್ನು ನಮಗೆ ನೀಡಿದೆ. ಅಂತಹ ಬ್ರಾಹ್ಮಣ್ಯಕ್ಕೆ ಇವತ್ತಿನ ದಿನಗಳಲ್ಲಿ ಅತಿ ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಬರುವಂತೆ ಬಹಳ ಅವಮಾನಗಳು ಆಗ್ತಾ ಇದೆ. ಈಗಾಗಲೇ ನಿಮಗೆಲ್ಲ ತಿಳಿದಂತೆ ಏನು ಈ ಜನವಾರದ ಒಂದು ಪ್ರಕರಣ ಇದೆ, ಜನವಾರಕ್ಕೆ ಮಾಡಿದಂತಹ ಅವಮಾನ ಇದೆ. ಇದು ಕೇವಲ ಅದು ಒಂದು ದಾರ ಅಲ್ಲ, ನಮ್ಮ ಕೊರಳಲ್ಲಿ ಇರುವಂತಹ ಜನವಾರ ಇದು ಕೇವಲ ದಾರ ಅಲ್ಲ, ಇದು ಸಮಗ್ರವಾದಂತಹ ಹಿಂದೂ ಸನಾತನ ಧರ್ಮದ ಒಂದು ಸಂಕೇತವಾಗಿದೆ ಜನವಾರ ಅಂತನ್ನುವುದು. ವ್ಯವಸ್ಥೆ ನಮ್ಮದು ಯಾವುದೇ ಒಂದು ಚೌಕಟ್ಟಲ್ಲಿದ್ದರೂ ಸಹಿತ ಆ ಚೌಕಟ್ಟನ್ನು ಮೀರಿ ಮತ್ತೊಂದು ಶಿಕ್ಷಣದ ಮೇಲೆ ಅದು ಪ್ರಹಾರ ಮಾಡಿದೆ ಅಂತ ನಾನು ತಿಳ್ಕೊತೀನಿ. ಈ ಉಪವೀತ ಮೊದಲನೆಯದಾಗಿರ್ತದೆ. ಅಂತಹ ಬೋಧನೆಯ ಕ್ರಮದ ಒಂದು ಉಪವೀತವನ್ನು ಇವತ್ತು ಒಂದು ಶಿಕ್ಷಣ ಯಾವುದೋ ಒಂದು ವಿಚಾರಕ್ಕಾಗಿ ಅದನ್ನು ತೆಗೆದುಹಾಕಿದೆ. ಅದು ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ನಡೀತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಮರುಕಳಿಸಬಾರದು ಅಂತ ಹೇಳ್ತಾ ಭಾರತೀಯ ಸನಾತನ ಧರ್ಮದಲ್ಲಿ ಅವ್ರು ಧರ್ಮ ಒಪ್ಪಿಕೊಳ್ಳಿ ಬಿಡಲಿ, ಅವರಿಗೆ ಸಂಸ್ಕಾರ ಮಾಡಬೇಕಾದ್ರೆ ಜನವಾರ ಆಜ್ಞೆ ಮಾಡ್ತಾರೆ. ಆದರೆ ಮುಂದಿನ ಥರ ಮಾಡಿದರೆ ನಾವು ಯಾವ ರೀತಿ ಪ್ರತಿಭಟಿಸ್ತೀವಿ ಅನ್ನೋದು ನಾವು ಆತ್ಮಾರ್ಪಣೆ ಮಾಡಿಕೊಳ್ಳಿಕ್ಕೂ ಸಿದ್ಧವಾಗಿದ್ದೀವಿ.